ಎಲ್ಲರಿಗೂ ನಮಸ್ಕಾರ ರೀ. ಶರಣು ಶರಣಾರ್ಥಿ. ನಾನು ಉದಯವಾಹಿನಿ ಹರಟೆಯಲ್ಲಿ ಬರುವ ಹಾಸ್ಯ ಭಾಷಣಗಾತಿ ಮೂಲತಃ ಸಿಂದಗಿ ಹುಡ್ರಿ. ಇಲ್ಲೇ ನನ್ನ ಶಿಕ್ಷಣ ಎಲ್ಲ ಆಗ್ಯದ. ಎಲ್ಲ ಜೂನಿಯರ್ ಮತ್ತು BA ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ಕಲಿತವರು. ಇವತ್ತು ಬೆಳಿಗ್ಗೆ ಒಂದು ಬಹಳ ದುಃಖದ ಸಂಗತಿ ಅಂದರೆ ಸಿಂದಗಿಯಲ್ಲಿರುವಂಥ ಟ್ಯೂಷನ್ ಕಲಿಸುವಂಥ HD ಕುಲಕರ್ಣಿ ಸರ್ ಅನ್ನುವಂಥ ಒಬ್ಬ ಭಾರಿ ಶ್ರೇಷ್ಠ ಗುರುಗಳು ಇವತ್ತು ಬಯಲಾಗಿ ಹೋದರು. ಹೃದಯಾಘಾತದಿಂದ ಮರೆಯಾದರು. ಇವತ್ತು ನೋಡ್ಬೇಕ್ರಿ, ಇಲ್ಲಿ ಒಂದು ದೊಡ್ಡ ಜಾತ್ರೆ, ದೊಡ್ಡ ಎಲ್ಲ ಅಸಂಖ್ಯಾತ ಅವರು ಟ್ಯೂಷನ್ ಕಲಿಸ್ತಿದ್ದಾರೆ ಸರ್. ವಿಜ್ಞಾನ ಮತ್ತು ಗಣಿತ ಎರಡೂ ಭಾಳ ಕಠಿಣ ವಿಷಯಗಳು. ನಾನು ಅವರ ವಿದ್ಯಾರ್ಥಿನಿ ಅಲ್ಲ, ಸ್ಟೂಡೆಂಟ್ ಅಲ್ಲ, ನಾ ಆರ್ಟ್ಸ್ ಸ್ಟೂಡೆಂಟ್. ಅದಕ್ಕೆ ನಮ್ಮ ತಮ್ಮ ತಂಗಿಯಂದಿರು ಸಿಂದಗಿಯೊಳಗೆ ಬಹುತೇಕ ಎಲ್ಲ ಭಾಳಷ್ಟು ಜನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಂಜಿನಿಯರ್, ಡಾಕ್ಟರ್, IAS, ಇನ್ಸ್ಪೆಕ್ಟರ್ ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ರಿ ನೀವು. ಅವರು ಬದುಕನ್ನು ರೂಪಿಸಿದವರು, ಶಿಲ್ಪಿಗಳಾದರು ನಮ್ಮ HD ಕುಲಕರ್ಣಿ ಸರು. ಅಷ್ಟೇ ಸರಳರಲ್ಲಿ ಸರಳರು, ವಿರಳರಲ್ಲಿ ವಿರಳರು. ಅವರಿಗೆ ಭಾಳ ವ್ಯಾಮೋಹ ಇರಲಿಲ್ಲ ರೀ. ಸಂಸಾರಿಕರಾದರೂ ಒಬ್ಬ ಶ್ರೇಷ್ಠ ಸಂತರಾಗಿದ್ದರು ಅವರು. ಯಾವ ಹೆಚ್ಚಿನ ಆಶೆ ಆಕಾಂಕ್ಷೆಗಳಿಲ್ಲ, ಭಾಳ ಸರಳತೆ. ಹೀಗಾಗಿ ನಮ್ಮ ತಂಗಿದಿಯರೆಲ್ಲ ಇವತ್ತು ಅಳ್ಕೋತ ಬಂದಾರ. ನಮ್ಮ ತಂಗಿ ಒಬ್ಬಾಕಿ ಶಿಕ್ಷಕಿ ಆಗ್ಯಾಡ್ರಿ. ಎಲ್ಲರಿಗೆ 90 ಮ್ಯಾಲೆ ತೊಗೊಳಂಗೆ ಕಲಿಸ್ತಾಳಕ್ಕಿ. ನಮ್ಮ ತಂದೆ ಆಗಲಿ, ನಮ್ಮ ಸಿಂದಗಿಯವರಾಗಲಿ, ಇಲ್ಲಿ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಸಂಗೀತದ ನೆಲೆ ಇಲ್ಲಿ. ಅದಕ್ಕೆ ನಮಗೆ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ಮಾತಾಡತ್ತಾರೆ, ಅವರ ಸಹಪಾಠಿಗಳು ಮಾತಾಡತ್ತಾರೆ. ಭಾಳಷ್ಟು ಜನ ನಮಗೆ ತಾಯಿ ಆಗಿದ್ದರು, ತಂದೆ ಆಗಿದ್ದರು. ನಮಗೆ ದುಡ್ಡಿನ ಆಶೆಗಾಗಿ ಅವರು ಎಂದೂ ಕ್ಲಾಸ್ ಹೇಳ್ತಿದ್ದಿಲ್ಲ. ಬಡ ಜನರಿಗೂ ಕೂಡ ಕರುಣೆ ತೋರಿಸಿ ಅವರಲ್ಲಿ ಧೈರ್ಯ ತುಂಬಿ ಒಬ್ಬ ವಿದ್ಯಾರ್ಥಿನಿ ಮಾತಾಡಿದಳ್ರಿ. ನೌಕರಿ ಆಗದಿದ್ರೆ ಏನಾಯಿತು, ಟ್ಯೂಷನ್ ಶುರು ಮಾಡು, ನಿಮಗೇನು ಬರ್ತದೆ ಅದು ಕಾಯಕ ಮಾಡಿರಿ ಅಂಥೇಳಿ ಭರವಸೆ ತುಂಬಿದರು. ಹಂಗೆ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅನ್ನುವಂಗೆ ಅವರು ಶರಣರಾಗಿ ಬಾಳದರು. ಭಾಳ ಗಳಿಸಲಿಲ್ಲ, ಭಾಳ ದೊಡ್ಡ ಮನೆ ಕಟ್ಟಿಸಲಿಲ್ಲ, ಆದರೆ ಎಲ್ಲ ವಿದ್ಯಾರ್ಥಿಗಳ ಬದುಕನ್ನು ಸುಂದರಗೊಳಿಸಿದ್ರು. ಅವರಿಗೆ ವಿದ್ಯಾಭ್ಯಾಸ ನೀಡೋದ್ರ ಜೊತೆಗೆ ಸಂಸ್ಕಾರ ಕೊಟ್ಟರು. ನೀವು ಏನರೇ ಕಲೀರಪ್ಪ, ಎಷ್ಟರೇ ಶಾಣೆ ಆಗ್ರಿ, ಆದರೆ ತಾಯಿ ತಂದೆಯನ್ನು ನೋಡ್ಕೋರಿ. ತಾಯಿ ತಂದೆ ನಿಜವಾದ ದೇವರು. ನೊಂದವರನ್ನು ಎತ್ತಿ ಹಿಡಿಯುವಂಥ, ಅವರು ದುಃಖವನ್ನು ದೂರ ಮಾಡುವಂಥ ಆತ್ಮಬಲ, ವಿಶ್ವಾಸವನ್ನು ತುಂಬಿ ಬದುಕು ಹೆಂಗೆ ನಡೆಸಬೇಕು ಅಂತ ಕಲಿಸಿಕೊಟ್ಟವರು. ಅದಕ್ಕೆ ಇವತ್ತು ಅವರು ಸಾವನ್ನಪ್ಪಿದ್ರು, ಆದರೆ ಅವರ ಸಾವು ಸಾರ್ಥಕ ಆಯಿತು. ಅವರು ದೈಹಿಕವಾಗಿ ಮರೆಯಾದರು. ಅವರಿಂದ ಕಲಿತ ಶಿಕ್ಷಣ, ಸಂಸ್ಕಾರ ಇವತ್ತಿನ ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ಸಿಂದಗಿಯೊಳಗೆ ಪತ್ತಾರ್ ಅಂತ ಫ್ಯಾಮಿಲಿ ರೀ, ಶ್ರೀಧರ್ ಪತ್ತಾರ್ ಡಾಕ್ಟರ್ ಬಾಗಲಕೋಟಿಗದಾರೆ. ಅವರೆಲ್ಲ ನಮಗೆ ಭಾಳ ಆತ್ಮೀಯರು. ರಾಜ್ಯಕ್ಕೆ ರ್ಯಾಂಕ್ ಬಂದ್ರಂತವ್ರು ಆಗಲೇ ಮಾತಾಡುವಾಗ ಹೇಳಿದರು. ರ್ಯಾಂಕ್ ಬಂದಾಗ ಅವ್ರಿಗೆ ಸಿಂದಗಿಯೊಳಗೆ ಸಾರಂಗ ಮಠದೊಳಗೆ ಸನ್ಮಾನ ಮಾಡುವಾಗ ಶ್ರೀಧರ್ ಪತ್ತಾರ್ ಮನೆಗೆ ಹೋಗಿ ದಯಮಾಡಿ ಬರ್ರಿ ಸರ್ ಕಾರ್ಯಕ್ರಮಕ್ಕೆ ಅಂದ್ರೆ, ನಾ ಬರ್ತೀನಪ್ಪ, ಹಿಂದೆ ಕುಂಡಿರ್ತೀನಿ, ಆದರೆ ಯಾವ ಕಾರಣಕ್ಕೂ ನನ್ನ ಹೆಸರು ಹೇಳಬೇಡ ಅಂದ್ರತ್ತ. ಅದಕ್ಕೆ ಹೆಸರು ಬೇಡ, ಕೀರ್ತಿ ಬೇಡ, ಯಾವ ಅಹಮ್ಮಿಕೆ ಇಲ್ಲದಂಥ ಒಬ್ಬ ಸರಳ, ಅತ್ಯಂತ ಒಂದು ಸಾತ್ವಿಕ ಜೀವನ ಸಾಗಿಸಿದಂಥ HD ಕುಲಕರ್ಣಿ ಸರು ನೋಡೋಕ್ಕೂ ಭಾಳ ಚಂದಿದ್ದರು. ಭಾಳ ನಗು. ನಮ್ಮ ತಂಗಿ ಹೇಳಕತ್ತಿದ್ರು, ಏನರೇ ತಪ್ಪು ಮಾಡಿದ್ರೆ ಬೈದು ನಿಂದ್ರಿಸ್ತಿದ್ರು. ಅವರು ಭಾಳ ಕಟ್ಟುನಿಟ್ಟಾಗಿದ್ದರು. ಒಂದು ನಿಮಿಷ ಲೇಟ್ ಆಯ್ತು ಅಂದ್ರೆ ಬಾಗ್ಲ ಕ್ಲೋಸ್, ಸಮಯ ಪ್ರಜ್ಞೆ ಉಳ್ಳವರು. ಹೀಗಾಗಿ ಸಿಂದಗಿಯ ದೊಡ್ಡ ಶಕ್ತಿ ಎಲ್ಲ ಇವತ್ತು ಅವರ ಇನ್ನೊಂದು ಬಹಳ ಮಹತ್ವದ ವಿಷಯ, ದೇಹದಾನ ಮಾಡ್ಯಾರ. ದೇಹದಾನ ಮಾಡ್ಯಾರ. ನಾ ಏನು ನಿಮ್ಮ ಮುಂದಿತ್ತೀನಿ, 62 kg 65 ವಯಸ್ಸಿನ ಹೆಣ್ಮಗಳು. ನಾನು 4-5 ವರ್ಷಗಳ ಹಿಂದೆ ದೇಹದಾನ ಮಾಡೀನಿ. ಸತ್ತ ಬಳಕ ದೇಹ ಮಣ್ಣಲ್ಲಿ ಹಾಳಾಗಿ ಹೋಗಬಾರದ್ರಿ, ಕಣ್ಣು ಹಾಳಾಗಬಾರದು. ಅದಕ್ಕೆ ಅವಾಗಿತ್ತು, ನೀನಾರಿಗಾದೆಯೋ ಎಲೆ ಮಾನವ ಅಂಥೇಳಿ ಒಂದು ಹಾಡಿತ್ತು. ಆದರೆ ಇವತ್ತು ನೀವೆಲ್ಲ ಜಾಗೃತರಾಗೋಣ, ವೈಚಾರಿಕತೆಯನ್ನು ಬೆಳೆಸೋಣ. ಪುನೀತನ 2 ಕಣ್ಣ ಇಬ್ಬರು ಕುರುಡರಿಗೆ ಬೆಳಕಾದ್ರೆ, ರಾಜ್ಕುಮಾರ್ನ 2 ಕಣ್ಣ ಇಬ್ಬರಿಗೆ ಬೆಳಕಾತ್ರಿ. ಪುನೀತನ 2 ಕಣ್ಣ 4 ಕುರುಡರಿಗೆ ಕೊಟ್ಟರು. ಅದಕ್ಕೆ ನಾವು ಯುವಕರಾಗಲಿ, ಯಾರೇ ಆಗಿರಲಿ, ಯಾವಾಗ ಸಾವು ಬರ್ತದೋ ಗೊತ್ತಿಲ್ಲ. ಸಾವು ಭಾಳ ಡೇಂಜರ್ ರೀ. ಅದು ಅತಿ ಗಟ್ಟುಮುಟ್ಟಿರ್ತಾರೆ. ಎಂತಿಂಥ ಯುವಕರೆಲ್ಲ ಹೃದಯಾಘಾತದಿಂದ ಸಾಯಲಾಗ್ತಾರೆ. ದಯಮಾಡಿ ನೇತ್ರದಾನ ಮತ್ತು ರಕ್ತದಾನ, ದೇಹದಾನ ಮಾಡೋಣ. ಅದಕ್ಕೆ ನಾವು ಸತ್ತ ಬಳಕ
ಏನು ದೇಹದಾನ ಅಂದ್ರೆ ಏನಿಲ್ಲ ರೀ, ಸತ್ತು ಬಳಕ ಊಟಕ್ಕೆ ಬಿಡೋಂಗಿಲ್ಲ, ಮೂಗಿನಾಗ ಹಳ್ಳಿ ಹಾಕಂಗಿಲ್ಲ, ಕೂಡ್ಸಿ ಹೇಳಂಗಿಲ್ಲ, ಒಂದು ತಾಸ್ನ್ಯಾಗ ಕಂಡು ಒಯ್ತಾರೆ, ಒಂದು 3-4 ತಾಸ್ನ್ಯಾಗ ದೇಹ ಒಯ್ತಾರೆ. ಒಳ್ಳೆಯ ಅಂಶಗಳನ್ನು, ಒಳ್ಳೆಯ ಅಂಗಗಳನ್ನು ಅವರು ಬಳಸ್ಕೋತಾರೆ. ಅದಕ್ಕೆ ಇವೆಲ್ಲ ಒಳ್ಳೆಯ ಸತ್ಕಾರ್ಯಗಳ ಮೂಲಕ ಸರ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ಅವರ ಸಂಸ್ಕಾರ ಇರ್ತದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ.